ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡದ ಅತ್ಯಂತ ಜನಪ್ರಿಯ ಧಾರಾವಾಹಿ ಕರ್ಣ ಈಗ ವೀಕ್ಷಕರ ಹೃದಯವನ್ನು ತಲ್ಲಣಗೊಳಿಸಿದೆ. ಇತ್ತೀಚಿನ ಎಪಿಸೋಡ್ನಲ್ಲಿ ನಡೆದ ಮದುವೆಯ ಟ್ವಿಸ್ಟ್ ಪ್ರೇಕ್ಷಕರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಿತ್ಯ ತಾನೇ ತಾಳಿ ಕಟ್ಟಿಕೊಂಡ ದೃಶ್ಯ ನೋಡಿದವರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಪ್ರೀತಿ, ತ್ಯಾಗ ಮತ್ತು ವಿಧಿಯಾಟ ಎಲ್ಲವೂ ಒಂದೇ ಸನ್ನಿವೇಶದಲ್ಲಿ ಜೋತು ಬಿದ್ದಿವೆ. ಕರ್ಣ ಈ ಧಾರಾವಾಹಿಯ ಪ್ರಮುಖ ಪಾತ್ರ ಒಬ್ಬ ಪ್ರಾಮಾಣಿಕ ವೈದ್ಯ, ಒಬ್ಬ ಮನುಷ್ಯ. ಅವನ ಜೀವನದಲ್ಲಿ ನಿಧಿ ಎಂಬ ಪ್ರೀತಿ ಅರಳಿತು. ಇಬ್ಬರ ನಡುವೆ ನಿಜವಾದ ನಂಬಿಕೆ, ಪ್ರೀತಿ ಮತ್ತು ಗೌರವ. ಆದರೆ ವಿಧಿಯಾಟ ಯಾವಾಗ ನಡೆಯುತ್ತೆಂದು ಯಾರಿಗೂ ಗೊತ್ತಿರೋದಿಲ್ಲ. ಹಾಗೆ ಮದುವೆ ಮಂಟಪ ಸಿದ್ಧವಾಗಿತ್ತು. ತುಂಬಿದ ಮನೆ, ಹೂವಿನ ಸುವಾಸನೆ, ಕುಟುಂಬದಲ್ಲಿ ಖುಷಿ, ಎಲ್ಲವೂ ಸುಂದರವಾಗಿತ್ತು. ಆದರೆ ತೇಜಸ್ ಎಂಬ ಯುವಕ ಮಂಟಪದಿಂದ ಕಾಣೆಯಾದ ಕ್ಷಣ ಕತೆ ಸಂಪೂರ್ಣ ಬದಲಾಗಿ ಬಿಟ್ಟಿತು. ಹೌದು, ಆ ಕ್ಷಣ ಅಜ್ಜಿ ಶಾಂತಿ ಕಣ್ಣೀರಿನಲ್ಲೇ ಹೇಳುತ್ತಾಳೆ, ಈ ಹುಡುಗಿಯ ಬದುಕು ನಿನ್ನ ಕೈಯಲ್ಲಿದೆ, ನನ್ನ ಮಾತನ್ನು ಮೀರಬೇಡ ಎಂದು ಹೇಳುತ್ತಾಳೆ. ಅಜ್ಜಿ ಮಾತು ಕರ್ಣನ ಮನದ ತಂತಿಯನ್ನು ಮುರಿದಂತೆ ಮಾಡಿತು. ಒಂದೆಡೆ ನಿಧಿ ಪ್ರೀತಿ, ಮತ್ತೊಂದೆಡೆ ಕುಟುಂಬದ ಗೌರವ. ಕರ್ಣ ಸಿಕ್ಕಿ ಹಾಕಿಕೊಂಡ ಆತ್ಮ ಸಂಘರ್ಷದಲ್ಲಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡುವ ನಿರ್ಧಾರ ತೆಗೆದುಕೊಂಡ. ಕರ್ಣ ಮಂಟಪದತ್ತ ಹೆಜ್ಜೆ ಇಡುತ್ತಾನೆ. ಅವನು ನಿತ್ಯಾಳ ಹತ್ತಿರ ಹೋಗಿ ನಿಂತಾಗ ಅವನ ಕಣ್ಣಲ್ಲಿ ನೋವಿನ ಛಾಯೆ ಇದ್ದರೂ ಮಾತುಗಳಲ್ಲಿ ಶಾಂತಿ, ಅಜ್ಜಿಯ ಗೌರವ. ಹಾಗೆ ಮಂಟಪದಲ್ಲಿ ಎಲ್ಲರ ಕಣ್ಣು ಕರ್ಣನ ಕಡೆ ಇತ್ತು. ನಿತ್ಯ ಅಳುತ್ತಾಳೆ. ಕರ್ಣ ನಿಧಾನವಾಗಿ ತಾಳಿಯನ್ನು ಹಿಡಿಯುತ್ತಾನೆ. ಆದರೆ ಅವನ ಮನದಲ್ಲಿ ನಿಧಿ ಚಿತ್ರ ಮಾತ್ರ ಇರುತ್ತದೆ. ಆದರೆ ಅಜ್ಜಿ ಮಾತಿಗೆ ಗೌರವ ನೀಡಿ ತಾಳಿಯನ್ನು ನಿತ್ಯಾಳ ಕೊರಳಿಗೆ ಕಟ್ಟುತ್ತಾನೆ. ಆ ಕ್ಷಣದಲ್ಲಿ ಭಾವನೆ, ದುಃಖ ಹಾಗೂ ಗೌರವವೂ ಇದೆ. ನಿಧಿ ಇದನ್ನೆಲ್ಲ ದೂರದಿಂದ ನೋಡಿ ಕಣ್ಣೀರು ಹಾಕುತ್ತಾಳೆ. ಅವಳು ಹೇಳಿಕೊಳ್ಳುತ್ತಾಳೆ, ಅವನು ನನ್ನ ಕರ್ಣ, ಆದರೆ ವಿಧಿ ನನ್ನಿಂದ ಅವನನ್ನು ಕಿತ್ತುಕೊಂಡಿತು. ಮದುವೆ ಮುಗಿದ ನಂತರ ಎಲ್ಲರೂ ಶಾಂತವಾಗಿದ್ದಾರೆ ಎಂದು ಭಾವಿಸಿದ್ದರು. ಆದರೆ ಕರ್ಣನ ಮನಸ್ಸಿನಲ್ಲಿ ಅಲೆಗಳು ಶಾಂತವಾಗಿರಲಿಲ್ಲ. ಹಾಗೆ ಹೊಸ ಪ್ರೋಮೋದಲ್ಲಿ ತೋರಿಸಲಾದ ದೃಶ್ಯ ಕರ್ಣ ಮತ್ತು ನಿಧಿ ಒಂದೇ ಕೋಣೆಯಲ್ಲಿ. ನಿತ್ಯ ಕರ್ಣನನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಕರ್ಣ ನೇರವಾಗಿ ಹೇಳುತ್ತಾನೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಿತ್ಯ, ಈ ಮದುವೆ ಅಜ್ಜಿ ಮಾತಿನ ಗೌರವಕ್ಕಾಗಿ. ಈ ಮಾತನ್ನು ಕೇಳಿದ ತಕ್ಷಣ ಅವಳ ಕಣ್ಣಲ್ಲಿ ನೀರು ಜಾರುತ್ತದೆ. ಆದರೆ ನಿತ್ಯಾಳೆ ತಾಳಿ ಕಟ್ಟಿಕೊಂಡಿದ್ದಾಳೆ. ಈ ಕ್ಷಣವೇ ಇಡೀ ಸೀರಿಯಲ್ನ ಅತ್ಯಂತ ಶಾಕ್ ಸನ್ನಿವೇಶ. ಹೌದು, ಇತ್ತ ನಿಧಿ ತನ್ನ ಅಕ್ಕನ ಮದುವೆಯ ಸುದ್ದಿ ಕೇಳಿ ಹೃದಯ ಮುರಿದು ಅಳುತ್ತಾಳೆ. ಯಾಕಂದ್ರೆ ಅವಳ ಪ್ರೀತಿ ಮುರಿದು ಹೋಗಿದೆ. ಆದರೆ ಕರ್ಣನ ಪ್ರಾಮಾಣಿಕತೆ ಮೇಲೆ ಹೆಮ್ಮೆ ಇದೆ ಎಂದು ಅವಳು ಕಣ್ಣೀರು ಹನಿ ಪ್ರೇಕ್ಷಕರ ಹೃದಯವನ್ನು ತಾಕುತ್ತದೆ. ಹಾಗೆ ಸಪ್ತಪದಿ ತುಳಿಯುತ್ತಿದ್ದಂತೆ ಕಥೆಯಲ್ಲಿ ಮತ್ತೊಂದು ಶಾಕ್. ಹೌದು, ಡಾಕ್ಟರ್ ಕರ್ಣನಿಗೆ ಮತ್ತೆ ಒಂದು ವರದಿ ತಲುಪುತ್ತದೆ. ಹೌದು, ನಿತ್ಯ ಪ್ರೆಗ್ನೆಂಟ್. ಕರ್ಣ ಬೆಚ್ಚಿ ಬೀಳುತ್ತಾನೆ. ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯವಾಗುತ್ತಾನೆ. ಅವನ ಮನಸ್ಸು ತಲ್ಲಣಗೊಂಡಿದೆ. ಅಜ್ಜಿ ಶಾಂತಿ ಸಂತೋಷದಿಂದ ಹೇಳುತ್ತಾಳೆ, ನನ್ನ ಮೊಮ್ಮ ಮದುವೆ ಆಯಿತೆಂದು ಸಂತೋಷ ಪಡುತ್ತಾರೆ. ಆದರೆ ನಿತ್ಯಾಳ ಗರ್ಭದ ಹಿಂದಿನ ಸತ್ಯ ಏನು ಎಂಬ ಕುತೂಹಲ ಎಲ್ಲರ ಮನದಲ್ಲೂ ಮೂಡಿದೆ. ಇದೀಗ ಎಲ್ಲರ ಮನದಲ್ಲಿ ಒಂದೇ ಪ್ರಶ್ನೆ, ಮುಂದೆ ಕತೆ ಯಾವ ದಿಕ್ಕಿಗೆ ತಿರುಗುತ್ತದೆ? ನಿಧಿ ಕರ್ಣನ್ಗೆ ಎದುರಾಗುತ್ತಾಳ? ನಿತ್ಯಾಳ ಗರ್ಭದ ಹಿಂದಿನ ನಿಜವೇನು? ಕರ್ಣನ ಮುಂದಿನ ನಿರ್ಧಾರ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಮುಂದಿನ ಎಪಿಸೋಡ್ನಲ್ಲಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.